Welcome to Commerce Classes, Second PUC Accountancy, Analysis of Financial Statement. ಈ ಒಂದು ಚಾಪ್ಟರ್ ಇಂದ ನಮಗೆ 12 ಮಾರ್ಕ್ಸ್ಗೆ ಒಂದು ಕಂಪಲ್ಸರಿ ಪ್ರಾಬ್ಲಮ್ ಇರುತ್ತೆ. ಕಾಮನ್ ಸೈಜ್ ಹಾಗೇನೆ ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ ಏನಿದೆ, ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ ಅಥವಾ ಕಾಮನ್ ಸೈಜ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್ ಅಥವಾ ಕಂಪ್ಯಾರಿಟಿವ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಈ ಎರಡೂ ಟಾಪಿಕ್ ಕೂಡ ನಮಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ನಾನಿವತ್ತು ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟನ್ನು ಯಾವ ರೀತಿ ಪ್ರಿಪೇರ್ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಮಾಡೆಲ್ ಕ್ವಶನ್ ಪೇಪರ್ 2025 ಏನೊಂದು ಅಕಾಡೆಮಿಕ್ ಇಯರಲ್ಲಿ ಕೇಳಿದರೆ ಆ ಒಂದು ಕ್ವಶನನ್ನು ನಾನಿಲ್ಲಿ ತಗೊಂಡಿದ್ದೀನಿ. 12 ಮಾರ್ಕ್ಸ್ಗೆ ತುಂಬಾನೇ ಈಸಿಯಾಗಿ ನಾವು ಈ ಚಾಪ್ಟರಲ್ಲಿ 12 ಮಾರ್ಕ್ಸನ್ನು ತಗೋಬಹುದು. ಫ್ರಮ್ ದ ಫಾಲೋವಿಂಗ್ ಬ್ಯಾಲೆನ್ಸ್ ಶೀಟ್ ಆಫ್ ಇಂಡಿಯನ್ ಇಂಡಸ್ಟ್ರೀಸ್ ಲಿಮಿಟೆಡ್ ಪ್ರಿಪೇರ್ ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್. ಪರ್ಟಿಕ್ಯುಲರ್ಸ್ 31/3/2023, 31/3/2024. 2023 ಇಯರ್ ಎಂಡ್ ಒಂದು ಡೇಟ್ ಕೊಟ್ಟಿದ್ದಾರೆ, ಹಾಗೆ 2024 ಇಯರ್ ಎಂಡ್ದು ಒಂದಿಷ್ಟು ನಮಗೆ ಒಂದು ಬ್ಯಾಲೆನ್ಸ್ ಶೀಟನ್ನು ಕೊಟ್ಟಿದ್ದಾರೆ. ಲಯಬಿಲಿಟೀಸ್ ಇದೆ, ಅಸೆಟ್ಸ್ ಇದೆ. ನಾವು ಇದನ್ನ ಹೀಗೆ ಡೈರೆಕ್ಟ್ ಆಗಿ ತಗೋಬೇಕಾ? ಇಲ್ಲ, ಹೀಗೇನೆ ಇದನ್ನ ತಗೋಬಾರ್ದು. ನಾವು ಲಯಬಿಲಿಟೀಸಲ್ಲಿ ಏನು ಮಾಡ್ತೀವಿ, ಶೇರ್ ಕ್ಯಾಪಿಟಲ್, ನಾನ್ ಕರೆಂಟ್ ಲಯಬಿಲಿಟಿ, ಕರೆಂಟ್ ಲಯಬಿಲಿಟಿ ಅಂತ ನಾವು 3 ಭಾಗ ಮಾಡ್ತೀವಿ. ಅದರಲ್ಲಿ ಯಾವುದಕ್ಕೆ ನಾವು ಇದರಲ್ಲಿ ಯಾವ ಐಟಮ್ ತಗೋಬೇಕು ಅನ್ನೋದು ಕೂಡ ನಿಮಗೆ ಗೊತ್ತಿರಬೇಕಾಗತ್ತೆ. ಅಸೆಟ್ಸಲ್ಲೂ ಅಷ್ಟೇ, ಅಸೆಟ್ಸಲ್ಲಿ 2 ಟೈಪ್ಸ್ ಮಾಡ್ತೀವಿ, ನಾನ್ ಕರೆಂಟ್ ಅಸೆಟ್ಸ್ ಆ್ಯಂಡ್ ಕರೆಂಟ್ ಅಸೆಟ್. ನಾನ್ ಕರೆಂಟ್ ಅಸೆಟ್ಸ್ ಅಂದರೆ ಫಿಕ್ಸ್ಡ್ ಅಸೆಟ್ಸ್ ಆಗಿರುತ್ತೆ. ಫಿಕ್ಸ್ಡ್ ಅಸೆಟ್ಟು ಟ್ಯಾಂಜಿಬಲ್ ಅಥವಾ ಇಂಟ್ಯಾಂಜಿಬಲ್ ಅಸೆಟ್, ಕಣ್ಣಿಗೆ ಕಾಣೋದಾಗಿರ್ಬೋದು, ಕಣ್ಣಿಗೆ ಕಾಣದೇ ಇರೋದಾಗಿರ್ಬೋದು. ನಾವು ಇದರಲ್ಲಿ ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟನ್ನು ಯಾವ ರೀತಿ ಪ್ರಿಪೇರ್ ಮಾಡೋದು, ಅದ್ರ ಫಾರ್ಮೇಟ್ ಹೇಗಿದೆ ಅನ್ನೋದನ್ನ ಈಗ ಫಸ್ಟು ನೋಡೋಣ. ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ ಆಫ್ ಇಂಡಿಯನ್ ಇಂಡಸ್ಟ್ರೀಸ್ ಲಿಮಿಟೆಡ್. ನಮಗೆ ಕ್ವಶನಲ್ಲೇ ಕೇಳಿದ್ದಾರೆ ಅಲ್ವಾ, ಯಾವ ಒಂದು ಕಂಪನಿಗೆ ಪ್ರಿಪೇರ್ ಮಾಡಬೇಕು ಅಂತಲೂ ಅವರೇ ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಸೊ ಇಂಡಿಯನ್ ಇಂಡಸ್ಟ್ರೀಸ್ ಕಂಪನಿ ಲಿಮಿಟೆಡ್ ಫಸ್ಟ್ ಸೆಂಟೆನ್ಸು ಕೂಡ ನಾವು ಬರೀಲೇಬೇಕು. ಪರ್ಟಿಕ್ಯುಲರ್ಸ್ ಇಲ್ಲಿ 4 ಕಾಲಮ್ಸ್ ಬರುತ್ತೆ. ಅಮೌಂಟ್ ಕಾಲಮಲ್ಲಿ ಅಬ್ಸಲ್ಯೂಟ್ ಅಮೌಂಟ್ ಆ್ಯಂಡ್ ಪರ್ಸೆಂಟೇಜ್. ಅಮೌಂಟ್ ಕಾಲಮಲ್ಲಿ 2023 ಅಕಾಡೆಮಿಕ್ ಇಯರ್, 2024 ಪರ್ಸೆಂಟೇಜಲ್ಲೂ ಅಷ್ಟೇ 2023, 2024 ಏನೊಂದು ನಿಮಗೆ ಬ್ಯಾಲೆನ್ಸ್ ಶೀಟಲ್ಲಿ ಕ್ವಶನಲ್ಲಿ ಕೊಟ್ಟಿದ್ದಾರೆ ಅದೇ ಡೇಟನ್ನು ನಾನಿಲ್ಲಿ ತಗೊಂಡಿದ್ದೀನಿ. ಫಸ್ಟ್ ನಾವು ಲಯಬಿಲಿಟೀಸ್ನ ಎಂಟ್ರಿ ಮಾಡ್ತೀವಿ, ಅದಾದಮೇಲೆ ಅಸೆಟ್ಸ್ನ ಎಂಟ್ರಿ ಮಾಡ್ತೀವಿ. ಫಸ್ಟ್ ಲಯಬಿಲಿಟೀಸ್, ಈಕ್ವಿಟಿ ಆ್ಯಂಡ್ ಲಯಬಿಲಿಟೀಸ್ ಸೈಡು. ಓಕೆ, ಶೇರ್ ಹೋಲ್ಡರ್ಸ್ ಫಂಡ್. ಶೇರ್ ಹೋಲ್ಡರ್ಸ್ ಫಂಡ್ ಏನಿದೆ ಇದರಲ್ಲಿ ಶೇರ್ ಕ್ಯಾಪಿಟಲ್ ಮತ್ತು ರಿಸರ್ವು ಬರೋವಂಥದ್ದು. ಶೇರ್ ಕ್ಯಾಪಿಟಲ್ ಕೊಟ್ಟಿದ್ದಾರೆ ನಮಗೆ ಕ್ವಶನಲ್ಲಿ ನೋಡಿ, ಇಲ್ಲೇ ಇದೆ ಕ್ವಶನ್ ಪೇಪರಲ್ಲಿ. ಶೇರ್ ಕ್ಯಾಪಿಟಲ್, ರಿಸರ್ವ್ ಏನಿದೆ ಇದು ಶೇರ್ ಹೋಲ್ಡರ್ಸ್ ಫಂಡಲ್ಲಿ ತಗೊಳ್ತೀವಿ. ಲಾಂಗ್ ಟರ್ಮ್ ಲೋನ್ಸ್, ಲಾಂಗ್ ಟರ್ಮ್ ಬಾರೋವಿಂಗ್ಸ್ ಆಗಿರ್ಬೋದು, ಇದ್ರೆ ನಾವು ನಾನ್ ಕರೆಂಟ್ ಲಯಬಿಲಿಟಿ ಆಗುತ್ತೆ. ಟ್ರೇಡ್ಸ್ ಪೇಯಬಲ್, ಬಿಲ್ಸ್ ಪೇಯಬಲ್, ಶಾರ್ಟ್ ಟರ್ಮ್ ಬಾರೋವಿಂಗ್ಸ್ ಇದೆಲ್ಲ ಕರೆಂಟ್ ಲಯಬಿಲಿಟಿಯಲ್ಲಿ ತಗೊಳ್ಳುವಂಥದ್ದು. ಶೇರ್ ಹೋಲ್ಡರ್ಸ್ ಫಂಡ್, ಶೇರ್ ಕ್ಯಾಪಿಟಲ್, ರಿಸರ್ವ್ ಇದೆ. ಅಮೌಂಟ್ ಎಷ್ಟಿದೆ? 2 lakh. 2024 2,50,000 ಇದೆ. ಹಾಗೆಯೇ ರಿಸರ್ವ್ 1 lakh rupees 2023 ಕೊಟ್ಟಿದ್ದಾರೆ. 2024 1,50,000 rupees ಕೊಟ್ಟಿದ್ದಾರೆ. ನಿಮಗೆ ಕ್ವಶನಲ್ಲಿ ಏನಿದೆ ಅದು ಅಮೌಂಟ್ ನೀಟಾಗಿ ಹಾಕ್ಕೊಳ್ಳಿ. ನೆಕ್ಸ್ಟ್ ನಾನ್ ಕರೆಂಟ್ ಲಯಬಿಲಿಟಿ, ಲಾಂಗ್ ಟರ್ಮ್ ಲೋನ್ ಅಂತ ಇದೆ. 2 lakh rupees 2023, 1 lakh rupees 2024 ಕೊಟ್ಟಿರೋದು. ನೆಕ್ಸ್ಟ್ ಕರೆಂಟ್ ಲಯಬಿಲಿಟಿ, ಟ್ರೇಡ್ ಪೇಯಬಲ್ 3 lakh rupees, 4 lakh rupees ಇದೆ. ಈಗ ನಾವು ಪರ್ಸೆಂಟೇಜ್ ಯಾವ ರೀತಿ ಮಾಡಬೇಕು, ಫಸ್ಟ್ ನಾನು ಎಲ್ಲ ಲಯಬಿಲಿಟೀಸ್ನು ಕೂಡ ಬರ್ಕೊಂಡೆ. ಪರ್ಸೆಂಟೇಜ್ ಯಾವ ರೀತಿ ಮಾಡಬೇಕು, ಇಲ್ಲಿ ನಮಗೆ 2 lakh rupees ಇದೆ ಅಲ್ವಾ, 2 lakh ಡಿವೈಡೆಡ್ ಬೈ 8 lakh. ಇಲ್ಲಿ ಟೋಟಲ್ ಮಾಡಿದಾಗ ನಮಗೆ ಕ್ವಶನ್ನಲ್ಲೇ ಕೊಟ್ಟಿದ್ದಾರೆ, ಟೋಟಲ್ಲು ಕೂಡ ಇದೆ ಅಲ್ಲೇನೆ. ಎಷ್ಟಿದೆ? 8 lakh, 9 lakh ಇದೆ. 23 8 lakh rupees ಇದೆ, 2024 9 lakh rupees ಇದೆ ಟೋಟಲ್. ಕ್ವಶನ್ ಪೇಪರಲ್ಲೇ ನಿಮಗೆ ಕೊಟ್ಟಿರ್ತಾರೆ. ಈಗ ಪರ್ಸೆಂಟೇಜ್ ಯಾವ ರೀತಿ ಬರುತ್ತೆ, ಪ್ರತಿಯೊಂದಕ್ಕೂ ಕೂಡ ನಾವು ಪರ್ಸೆಂಟೇಜ್ನ ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗಬೇಕು. 2 lakh rupees ಡಿವೈಡೆಡ್ ಬೈ ಟೋಟಲ್ ಏನಿದೆ 8 lakh ಇಂಟು 100, 25%. ನಾನಿಲ್ಲಿ ಪದೇ ಪದೇ ಪರ್ಸೆಂಟೇಜ್ ಅಂತ ಬರಿತಾ ಇಲ್ಲ, ಇಲ್ಲೇನೆ ನಾವು ಅಮೌಂಟ್ ಕಾಲಮಲ್ಲೇ ಫಸ್ಟಿಗೆ ಪರ್ಸೆಂಟೇಜ್ ಅಂತ ಹಾಕಿದ್ದೀವಿ, ಈ ಕಡೆ ಅಮೌಂಟ್ ಕಾಲಮಲ್ಲಿ ರುಪೀಸ್ ಸಿಂಬಲನ್ನು ಹಾಕಿದ್ದೀವಿ. ಹಾಗಾಗಿ ಇದರಲ್ಲಿರೋದೆಲ್ಲ ರುಪೀಸ್, ಇದರಲ್ಲಿರೋದು ಪರ್ಸೆಂಟೇಜ್ ಅಂತ ಅರ್ಥ ಆಗುತ್ತೆ. ನೆಕ್ಸ್ಟು 1 lakh rupees divided by 8 lakh into 100, 12.5%. 2 lakh rupees divided by 8 lakh into 100, 25%. 3 lakh rupees divided by 8 lakh into 100, 37.5%.
ಇದನ್ನು ಟೋಟಲ್ ಮಾಡಿದಾಗ 100% ಬರುತ್ತೆ. ಇದನ್ನು ಕೂಡ ನೀವು ಟೋಟಲ್ ಮಾಡ್ಬೋದು, ಅಥವಾ 8 lakh ಡಿವೈಡೆಡ್ ಬೈ 8 lakh ಇಂಟು 100 ಮಾಡಿದಾಗ 100% ಬರುತ್ತೆ. ನೆಕ್ಸ್ಟು ಅದೇ ರೀತಿ ನಾವು 2024 ಕಾಲಮ್ಗೂ ಕೂಡ ಪರ್ಸೆಂಟೇಜನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. 2,50,000 ಡಿವೈಡೆಡ್ ಬೈ 9 lakh ಇಂಟು 100 27.8%. 1,50,000 ಡಿವೈಡೆಡ್ ಬೈ 9 lakh ಇಂಟು 100 16.7%. 1 lakh ಡಿವೈಡೆಡ್ ಬೈ 9 lakh ಇಂಟು 100 11.1%. 4 lakh ಡಿವೈಡೆಡ್ ಬೈ 9 lakh ಇಂಟು 100 44.4%. ಸೊ ಎಷ್ಟಾಗುತ್ತೆ ಟೋಟಲ್? 100% ಆಗುತ್ತೆ. ಸೇಮ್ ಈಗ ಟೋಟಲ್ ಅಲ್ಲಿ ನಮಗೆ ಈಕ್ವಿಟಿ ಆ್ಯಂಡ್ ಲಯಬಿಲಿಟಿ ಟೋಟಲ್ ನಮಗೆ ಸಿಕ್ತು. ಇದೇ ರೀತಿ ನಾವೀಗ ಅಸೆಟ್ಸ್ ಅನ್ನು ಕೂಡ ಮಾಡಬೇಕು. ಇಲ್ಲಿ ನೋಡಿ ಕ್ವಶನ್ ಅಲ್ಲಿ ಏನಿದೆ, ಅಸೆಟ್ಸ್ 4 ಐಟಮ್ ಕೊಟ್ಟಿದ್ದಾರೆ: ಬಿಲ್ಡಿಂಗ್, ಪ್ಲಾಂಟ್, ಇನ್ವೆಂಟರಿ, ಕ್ಯಾಶ್ ಆ್ಯಂಡ್ ಕ್ಯಾಶ್ ಈಕ್ವಿವ್ಯಾಲೆಂಟ್ಸ್. ಈ ಬಿಲ್ಡಿಂಗ್ ಮತ್ತು ಪ್ಲಾಂಟ್ ಆ್ಯಂಡ್ ಮೆಷಿನರಿ, ಫರ್ನಿಚರ್ಸ್, ಓಕೆ, ಇದೆಲ್ಲದೂ ಕೂಡ ಫಿಕ್ಸ್ಡ್ ಅಸೆಟ್ಸ್ ಆಗುತ್ತೆ, ಅಂದರೆ ನಾನ್ ಕರೆಂಟ್ ಅಸೆಟ್ಸ್. ಕ್ಯಾಶ್ ಆಗಿರ್ಬೋದು, ಸ್ಟಾಕ್ ಆಗಿರ್ಬೋದು, ಇನ್ವೆಂಟರಿ, ಬಿಲ್ಸ್ ರಿಸಿವೇಬಲ್, ಇದೆಲ್ಲದೂ ಕೂಡ ಕರೆಂಟ್ ಅಸೆಟ್ಸ್ ಆಗಿರುತ್ತೆ. ಇಲ್ಲಿ 2 ಐಟಮ್ ಕೊಟ್ಟಿದ್ದಾರೆ, ಇನ್ವೆಂಟರಿ ಮತ್ತು ಕ್ಯಾಶ್ ಆ್ಯಂಡ್ ಕ್ಯಾಶ್ ಈಕ್ವಿವ್ಯಾಲೆಂಟ್ ಕೊಟ್ಟಿದ್ದಾರೆ. ಈ 2 ಕೂಡ ಏನಾಗುತ್ತೆ? ಕರೆಂಟ್ ಅಸೆಟ್ಸ್ ಆಗುತ್ತೆ. ಇದನ್ನು ಈಗ ನಾವು ಅಸೆಟ್ಸ್ ಅಲ್ಲಿ ತಗೊಳ್ಳೋಣ. ಸೆಕೆಂಡ್, ಅಸೆಟ್ಸ್, ನಾನ್ ಕರೆಂಟ್ ಅಸೆಟ್ಸ್, ಬಿಲ್ಡಿಂಗ್, ಪ್ಲಾಂಟ್. 2 lakh rupees 2 lakh rupees ಕೊಟ್ಟಿದ್ದಾರೆ. ಪ್ಲಾಂಟ್ದು 2 lakh ಇದೆ. ಹಾಗೆ 2024 ಅಲ್ಲಿ 2,50,000 2,50,000 rupees ಅಮೌಂಟ್ ಇದೆ. ಅಸೆಟ್ಸ್ ಅಲ್ಲಿ 2 ಪಾರ್ಟ್ಸ್ ಇರೋದು, ನಾನ್ ಕರೆಂಟ್ ಅಸೆಟ್ಸ್ ಆ್ಯಂಡ್ ಕರೆಂಟ್ ಅಸೆಟ್ಸ್ ಅಂತ. ನಾನ್ ಕರೆಂಟ್ ಅಸೆಟ್ಸ್ ಬಿಲ್ಡಿಂಗು, ಪ್ಲಾಂಟ್ ತಗೊಂಡಿದ್ದೀವಿ. ಈಗ ಕರೆಂಟ್ ಅಸೆಟ್ಸ್, ಇನ್ವೆಂಟರಿ 3,50,000, ಕ್ಯಾಶ್ ಆ್ಯಂಡ್ ಕ್ಯಾಶ್ ಈಕ್ವಿವ್ಯಾಲೆಂಟ್ 50,000. 2024 ಅಲ್ಲಿ 3,25,000 ಆ್ಯಂಡ್ 75,000. ಈಗ ನಾವು ಇದಕ್ಕೂ ಕೂಡ ಪರ್ಸೆಂಟೇಜನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. ಸೇಮ್ ಲಯಬಿಲಿಟೀಸ್ಗೆ ಯಾವ ರೀತಿ ಮಾಡಿದ್ವಿ ಅದೇ ರೀತಿ. 2 lakh ಡಿವೈಡೆಡ್ ಬೈ ಟೋಟಲ್ ಎಷ್ಟಿದೆ? ಕ್ವಶನಲ್ಲೇ ನಮಗೆ ಕೊಟ್ಟಿರೋದು 8 lakh 9 lakh ಟೋಟಲ್ ಇದೆ, ಅಥವಾ ಇದನ್ನು ಟೋಟಲ್ ಮಾಡಿದರೆ ಅಷ್ಟೇ ಬರೋದು. 2 lakhs ಡಿವೈಡೆಡ್ ಬೈ 8 lakh ಇಂಟು 100 25%. 2 lakh ಡಿವೈಡೆಡ್ ಬೈ 8 lakh ಇಂಟು 100 25%. 3,50,000 ಡಿವೈಡೆಡ್ ಬೈ 8 lakh ಇಂಟು 100 43.75%. 50,000 ಡಿವೈಡೆಡ್ ಬೈ 8 lakh ಇಂಟು 100 6.25%. ಅದೇ ರೀತಿ 2024ಗೆ ಮಾಡಿದಾಗ 2,50,000 ಡಿವೈಡೆಡ್ ಬೈ 9 lakh ಇಂಟು 100 27.8%. 2,50,000 ಡಿವೈಡೆಡ್ ಬೈ 9 lakh ಇಂಟು 100 27.8%. 3,25,000 ಡಿವೈಡೆಡ್ ಬೈ 9 lakh ಇಂಟು 100 36.1%. 75,000 ಡಿವೈಡೆಡ್ ಬೈ 9 lakh ಇಂಟು 100 8.3%. ಟೋಟಲ್ 100%. ಸೊ ಅಸೆಟ್ಸ್ ಯಾವಾಗಲೂ ಕೂಡ ಲಯಬಿಲಿಟಿಗೆ ಈಕ್ವಲ್ ಆಗಿರುತ್ತೆ. ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಈಕ್ವಲ್ ಆಗಿರುತ್ತೆ. ಇಲ್ಲಿ ಕ್ವಶನಲ್ಲಿ ನಮ್ಗೆ ಏನು ಕೊಟ್ಟಿರೋದು ಅಂದರೆ, ಅವರೇ ಡೈರೆಕ್ಟಾಗಿ ಎಲ್ಲ ಅಮೌಂಟು ಕೊಟ್ಟಿದ್ದಾರೆ, ಟ್ಯಾಲಿ ಇದೆ. ಪರ್ಸೆಂಟೇಜ್ ಒಂದನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಹಾಗೆಯೇ ಅಸೆಟ್ಸಲ್ಲಿ ಬರೆಯುವಾಗ ನಾನ್ ಕರೆಂಟ್ ಅಸೆಟ್ಸ್ ಯಾವುದು, ಕರೆಂಟ್ ಅಸೆಟ್ಸ್ ಯಾವುದು ಅಂತ ನಮಗೆ ಗೊತ್ತಿರಬೇಕಾಗುತ್ತೆ. ಅದೇ ರೀತಿ ಲಯಬಿಲಿಟೀಸಲ್ಲೂ ಅಷ್ಟೇ ಶೇರ್ ಹೋಲ್ಡರ್ಸ್ ಫಂಡಲ್ಲಿ ಯಾವ್ಯಾವ ತೊಗೊಳ್ತೀವಿ, ನಾನ್ ಕರೆಂಟ್ ಲಯಬಿಲಿಟಿ ಯಾವುದು, ಕರೆಂಟ್ ಲಯಬಿಲಿಟಿ ಯಾವುದು, ಇದಿಷ್ಟನ್ನು ನಾವು ಸಪ್ರೇಟ್ ಮಾಡ್ತಾ ಹೋಗಬೇಕು. ಇದಿಷ್ಟಕ್ಕೆ ನಮಗೆ 12 marks ಇರೋವಂಥದ್ದು ಈಸಿಯಾಗಿ ಸಿಗುತ್ತೆ ನಿಮಗೆ. ಸೊ ಈ ಒಂದು ಚಾಪ್ಟರ್ನ ಯಾವುದೇ ಕಾರಣಕ್ಕೂ ಬಿಡಬೇಡಿ. ಕಂಪ್ಯಾರಿಟಿವ್, ಕಾಮನ್ ಸೈನ್ಸ್ ಎರಡೂ ಕೂಡ ಈಸಿ ಇದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಥ್ಯಾಂಕ್ ಯು.